ಯಾರದೋ ಪ್ರತಿಷ್ಠೆಯಿಂದ ಶುರುವಾದಂತ ಜಗಳ, ಅದು ಬ್ಯಾನರ್ ವಿಚಾರವಾಗಿ ಜಗಳ ಆಯ್ತಾ ಅಂತೇಳಿ ಇವತ್ತು ಹೋಗ್ಬಿಟ್ಟು ಬಳ್ಳಾರಿ ಜನರನ್ನ ಕೇಳಿ, ಖಂಡಿತವಾಗ್ಲೂ ಕೂಡ ಇದು ಬ್ಯಾನರ್ ವಿಚಾರವಾಗಿ ನಡೆದಂತ ಜಗಳ ಅಂತ ಅಲ್ಲವೇ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಜಗಳ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ಗನ್ಮನ್ಗಳು ಯಾಕೆ ಫೈರಿಂಗ್ ಮಾಡ್ತಾರೆ? ಗಾಳಿಲಿ ಗುಂಡಾರ್ಸ್ತಾರೆ, ಗಾಳಿನ ಗುಂಡಾರ್ಸ್ತರ ಇದೆಯಾ ದೃಶ್ಯಾವಳಿ? ನೋ, ನಮ್ಮ ಹತ್ರ ಇದೆ, ಅದಕ್ಕೂ ಸಾಕ್ಷಿ. ಜಗಳ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ಗನ್ಮನ್ಗಳು ಫೈರಿಂಗ್ ಅನ್ನ ಮಾಡ್ತಾರೆ. ಯಾರಪ್ಪ ಅವರು ಟ್ರೈನಿಂಗ್ ಕೊಟ್ಟವರು? ಗಾಳಿನಾಗೆ ಗುಂಡ ಹಾರ್ತದಂದ್ರೇನು, ಕ್ರೌಡ್ ಇರೋ ಕಡೆ ಗುಂಡ ಹಾರ್ತದಂದ್ರೇನು ಅಂತ ಅವ್ರಿಗೆ ಹೇಳ್ಕೊಡ್ಬೇಕು. ವಿತ್ ಪ್ರೂಫ್ ನಾವು ನಿಮಗೆ ತೋರಿಸ್ತಾ ಇದೀವಿ. ಅವ್ರಿಗೆಲ್ಲ ಟ್ರೈನಿಂಗ್ ಎಲ್ಲಿ ಸಿಕ್ಕಿದೆ ತಿಳ್ಕೋಬೇಕು. ಫಸ್ಟ್ ಆಫ್ ಆಲ್ ಇವತ್ತು ಬೇರೆ ರಾಜ್ಯಗಳಿಂದ ಬಂದು ಇವತ್ತು ಗನ್ಮನ್ಗಳಾಗಿರ್ತಾರೆ, ಅವ್ರಿಗೆಲ್ಲ ಕರೆಕ್ಟ್ ಆಗಿ ನೆಟ್ಟಿಗೆ ಟ್ರೈನಿಂಗ್ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ. ನಿಮಗೆ ಆ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಫೈರಿಂಗ್ ಅನ್ನ ಮಾಡಿದ್ರಲ್ಲ, ಅದನ್ನ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಕಂಪ್ಲೀಟ್ ಆಗಿ ಒಂದು ಸೀನ್ ಅನ್ನ ನಿಮಗೆ ತೋರಿಸ್ತೀವಿ ನೋಡಿ. ಮೊದಲನೇ ದೃಶ್ಯಾವಳಿ ನಿಮ್ಗೆ ಏನಾಯ್ತು ಅಂತ ಹೇಳಿ ಕ್ವಿಕ್ ಆಗಿ ನೋಡ್ಕೊಂಡು ಹೋಗೋಣ. ಮೊದಲನೇ ದೃಶ್ಯಾವಳಿ ಬಂದು ಬೆಳಗ್ಗೆ ಬ್ಯಾನರ್ ಹಾಕ್ತಾರೆ. ಬ್ಯಾನರ್ ಹಾಕಿದ ನಂತರ ಬೆಂಬಲಿಗರು, ಜನಾರ್ದನ್ ರೆಡ್ಡಿ ಬೆಂಬಲಿಗರು ಬಂದು ಬ್ಯಾನರ್ ಅನ್ನ ಕಿತ್ತಾಕ್ತಾ ಹೋಗ್ತಾರೆ. ಇದು ಮೊದಲನೇ ದೃಶ್ಯ. ನಿಮಗ್ ತೋರಿಸ್ತೀವಿ ಗನ್ಮನ್ಗಳು ಯಾವ ರೀತಿಯಾಗಿ ರಾಜಶೇಖರ್ ನಿಂತಿದ್ದಂತ ಗುಂಪಿನ ಕಡೆ ಫೈರಿಂಗ್ ಅನ್ನ ಮಾಡ್ತಾರೆ ಅಂತೇಳಿ ಆ ದೃಶ್ಯವನ್ನ ತೋರಿಸ್ತೀವಿ. ವೇಟ್ ಮಾಡಿ. ಆದ್ರೆ ಈ ಗಲಾಟೆ ಶುರುವಾಗಿದ್ದು ಈ ಬ್ಯಾನರ್ ಕಿತ್ತಾಕಿದ್ದು ಯಾರು? ಜನಾರ್ದನ್ ರೆಡ್ಡಿ ಬೆಂಬಲಿಗರು. ಇದಾದ್ಮೇಲೆ ಆಯ್ತು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಿದ್ದೋಗುತ್ತೆ ಬ್ಯಾನರ್. ಇಲ್ಲಿ ನೋಡಿ ಕಾಂಗ್ರೆಸ್ ಕಾರ್ಯಕರ್ತರು ಸುಮ್ಮನೆ ಇರ್ತಾರ? ನಮ್ಮ ನಾಯಕರಿರುವಂತ ಬ್ಯಾನರ್ ಅನ್ನ ಇವರು ಕೆಳಗೆ ಬೀಳಿಸ್ಬಿಟ್ರಲ್ಲ. ವಾಲ್ಮೀಕಿ ಅವರ ಭಾವಚಿತ್ರ ಕೂಡ ಇದೆ ಅದರಲ್ಲಿ. ಸ್ವಲ್ಪನೂ ಯಾರ ಗಮನ ನೋಡಿ. ಇವತ್ತೆಲ್ಲ ಮಾತಾಡ್ತಿದಿರಲ್ವಾ, ನಮ್ಮ ನಾಯಕರು ಫೋಟೋ ಇತ್ತು ಬೀಳಿಸ್ಬಿಟ್ರು, ಕಾರ್ಯಕ್ರಮದ ಫೋಟೋ ಇತ್ತು ಬೀಳಿಸ್ಬಿಟ್ರು, ಅವ್ರ ಫೋಟೋ. ವಾಲ್ಮೀಕಿ ಅವ್ರು ಏನ್ ಮಾಡಿದ್ರು ಸ್ವಾಮಿ ನಿಮ್ಗೆಲ್ಲ? ಅಟ್ಲೀಸ್ಟ್ ಅವ್ರು ಇರುವಂತಹ ಫೋಟೋಗಾದ್ರೂ ಗೌರವ ಕೊಡ್ಬೇಕಂತ ಅನಿಸ್ತಿಲ್ವಾ ನಿಮ್ಗೆ? ವಾಲ್ಮೀಕಿ ಅವ್ರ ಫೋಟೋ ಇದೆ ಅಲ್ಲಿ. ವಾಲ್ಮೀಕಿ ಅವರ ಪುತ್ಥಳಿ ನಾವು ಫಸ್ಟ್ ನಿರ್ಮಾಣ ಮಾಡಿದ್ವಿ. ಇವತ್ತು ಕಾಂಗ್ರೆಸ್ನವರು ಅದನ್ನ ಕ್ರೆಡಿಟ್ ಆಗಿ ತಗೊಳಕ್ಕೆ ಇವತ್ತು ಮತ್ತೊಂದು ಯಾಕೆ ನಿಮ್ಮ ಬೆಂಬಲಿಗರಿಗೆ ಹೇಳಕ್ಕಾಗಿಲ್ವಾ ಬುದ್ಧಿ? ವಾಲ್ಮೀಕಿ ಅವರು ಇದ್ದಿದ್ದು ಬ್ಯಾನರ್ ನ ಕಿತ್ತಾಕ್ಬಿಟ್ರಲ್ಲೋ ನೀವು. ನಿಮಗೆ ತಲೆ ಸರಿ ಇಲ್ವಾ ಅಂತೇಳಿ ಬೈಬೋದಿತ್ತಲ್ಲ ನೀವು. ನಿಮ್ಗೆ ಅದು ಕಾಣಿಸ್ತಿಲ್ವಾ ನೋಡಿ? ಅದಾದ್ಮೇಲೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು, ಆಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ನೋಡಿ ನಿಮಗ್ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ವಾಲ್ಮೀಕಿ ಅವರು ಏನ್ ಮಾಡಿದ್ರು? ರಾಮಾಯಣ ಬರೆದು ಅವರು ಕೊಡೋ ಗೌರವ ಇದೇನಾ? ನೀವೆಲ್ಲ ಸೇರ್ಕೊಂಡು ನೋಡಿ. ಕಾರ್ಯಕರ್ತರ ನಡುವೆ, ಕಾಂಗ್ರೆಸ್ ಕಾರ್ಯಕರ್ತರು ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವೆ ವಾಗ್ವಾದ ನಡೆಯುತ್ತೆ ನೋಡಿ. ಇಲ್ಲಿ ಕತ್ತಲ್ ಹಾಕೊಂಬಂದ್ರಲ್ಲ ನೀವು ವಾಲ್ಮೀಕಿ ಅವರು, ಜೈ ಹನುಮಾನ್ದು. ಅವಾಗ ನಿಮ್ಗೆ ಅನಿಸ್ತಿಲ್ವಾ ಅಯ್ಯೋ ವಾಲ್ಮೀಕಿ ಅವ್ರದ್ದು ಕೆಳಗಡೆ ಬಿದ್ದೋಗಿದೆ, ಫಸ್ಟ್ ಅದನ್ನ ಎತ್ತ ಅಂತ? ಯಾರಿಗೂ ಅನಿಸ್ತಿಲ್ವಾ? ಯಾರಿಗೂ ಅನಿಸ್ಲೇ ಇಲ್ಲ ಅದು. ಯಾಕಂದ್ರೆ ಪ್ರತಿಷ್ಠೆ. ನಮ್ಮನೆ ಮುಂದೆ ಬಂದು ಹಾಕ್ಬಿಟ್ರು ಬ್ಯಾನರು, ಅವ್ರ ಮನೆ ಮುಂದೆ ಹಾಕಿದ್ರೆ ಕಿತ್ತಾಕ್ಬಿಟ್ರು ಅಂತೇಳಿ ಇನ್ನೊಬ್ರು. ನೆಕ್ಸ್ಟ್ ನೋಡಿ ಯಾವ ಹಂತಕ್ಕೆ ಹೋಗುತ್ತೆ. ಇಲ್ಲಿ ಪ್ರತಿಭಟನೆ ಪ್ರತಿಭಟನೆಗಳು ಮಾಡ್ತಿದ್ದಾರೆ. ಇಲ್ಲಿ ಬ್ಯಾನರ್ನ ಕಿತ್ತಾಕಿ ಹರಿದಾಕಿ ಎಲ್ಲವನ್ನ ಕೂಡ ಮಾಡಿದ್ರು ನೋಡಿ. ಇದಾದ್ಮೇಲೆ ಸೋಮಶೇಖರ್ ರೆಡ್ಡಿ ಎಂಟ್ರಿ ಆಗುತ್ತೆ. ಸೋಮಶೇಖರ್ ರೆಡ್ಡಿ ಅವರ ಎಂಟ್ರಿ ಆಗುತ್ತೆ. ಅವ್ರ ಪಾಡವರು ಆ ಕಡೆ ಹೋಗ್ಬೋದಿತ್ತಲ್ವಾ? ಯಾಕೆ ಈ ಕಡೆಗೆ ಬಂದ್ರು ಸೋಮಶೇಖರ್ ರೆಡ್ಡಿ ಅವರು? ಇಲ್ಲಿ ಇವ್ರು ಕುತ್ಕೊಂಡು ಪ್ರತಿಭಟನೆ ಮಾಡ್ತಾರೆ ನೋಡಿ. ಇಲ್ಲಿ ನೋಡಿ ಬಂದ್ರು ಈ ಕಡೆ. ಇದಾದ್ಮೇಲೆ ನೆಕ್ಸ್ಟ್ ಎಂಟ್ರಿ ಆಗೋದೇನು? ಗಲಾಟೆಗೆ. ಇವ್ರು ಎದ್ದೊಳ್ತಾರೆ, ಇವರು ಮಾತಾಡೋಕೆ ಶುರು ಮಾಡ್ತಾರೆ, ಅವ್ರು ಎದ್ದೊಳ್ತಾರೆ, ಅವರು ಮಾತಾಡೋಕೆ ಶುರು ಮಾಡ್ತಾರೆ. ವಾಗ್ವಾದ ಶುರು. ಅಲ್ಲಿ ಇಬ್ಬರ ನಡುವೆ ಕೂಡ ವಾಗ್ವಾದ ಶುರುವಾಗುತ್ತೆ. ಈ ವಾಗ್ವಾದ ತಾರಕಕ್ಕೇರಕ್ಕಿಂತ ಮುಂಚೆನೆ ಅಲ್ಲಿ ಮಾಜಿ ಸಚಿವರ ಎಂಟ್ರಿ ಆಗುತ್ತೆ, ಶ್ರೀರಾಮುಲು ಎಂಟ್ರಿ ಆಗುತ್ತೆ. ಶ್ರೀರಾಮುಲು ಅವರು ಬರ್ತಾರೆ, ಆಬ್ವಿಯಸ್ಲಿ ಬಂದೇ ಬರ್ತಾರೆ, ಒಪ್ಕೋಣ, ಸಪೋರ್ಟ್ ಮಾಡಕ್ ಬಂದೇ ಬರ್ತಾರೆ. ಆದ್ರೆ ಅದನ್ನ ಶಾಂತಗೊಳಿಸುವ ಕೆಲಸ ಆಗಬೇಕಾಗಿತ್ತು, ಅದಾಗಿಲ್ಲ ನೋಡಿ. ಇಲ್ಲಿ ವಾಗ್ವಾದ ಶುರುವಾಗುತ್ತೆ. ಅವರು ಕೂಡ ತಾವೇನೇ ಕಡಿಮೆ ಇಲ್ಲ ಅಂತೇಳಿ ಅವರು ಶುರು ಮಾಡಿಕೊಂಡ್ರು. ಇದೆಲ್ಲ ಆದ್ಮೇಲೆ ನಿಮಗೆ ನೆಕ್ಸ್ಟ್ ಇರೋದೇ ಇಂಪಾರ್ಟೆಂಟ್ ವಿಜುವಲ್ಸ್. ಯಾವ ಹಂತಕ್ಕೆ ಹೋಗುತ್ತೆ? ಫೈರಿಂಗ್ ಮಾಡುವ ಹಂತಕ್ಕೆ ಹೋಗುತ್ತೆ ನೋಡಿ. ನೋಡಿ ಫೈರಿಂಗ್ ನೋಡಿ ಹೆಂಗಾಗುತ್ತೆ ನೋಡಿ. ರಾಜಶೇಖರ್ಗೆ ನಾವು ಹೇಳ್ತಿದ್ವಲ್ಲ ಅವಾಗ್ಲಿಂದ, ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಸತೀಶ್ ರೆಡ್ಡಿ ಗನ್ಮನ್ಗಳಂತೇಳಿ. ನೋ, ಅವ್ರಿಗೆ ಸರಿಯಾಗಿ ಟ್ರೈನಿಂಗ್ ಆಗಿಲ್ಲ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಫೈರಿಂಗ್ ಮಾಡ್ತಾರೆ ನೋಡಿ. ಮೊದಲನೇ ಫೈರಿಂಗ್ ಆಗುತ್ತೆ. ಇಲ್ಲಿ ನೋಡಿ. ಇದು ಗಾಳಿಯಲ್ಲಿ ಗುಂಡು ಹಾರಿಸೋ ತರ ಕಾಣ್ತಾ ನಿಮ್ಗೆ ನೋಡಿ. ಇಲ್ಲಿ ನೋಡಿ, ನೇರವಾಗಿ ಹಿಂಗಿಟ್ಟಿರೋದು. ಆ ದೃಶ್ಯವನ್ನ ನಿಮಗೆ ತೋರಿಸ್ತೀನಿ.
ಆ ಸಂದರ್ಭದಲ್ಲಿ ಅದನ್ನ ಪಾಸ್ ಮಾಡಕ್ ಕೂಡ ಹೇಳ್ತೀನಿ ನೋಡಿ, ಪಾಸ್ ಮಾಡಿ ಅದನ್ನ, ನಿಮ್ಗೆ ಅದನ್ನ ತೋರಿಸ್ತೀನಿ. ಅದನ್ನ ಪಾಸ್ ಮಾಡಿ ಯಾವ ರೀತಿಯಾಗಿ ಅದು ಗಾಳಿಯಲ್ಲಿ ಗುಂಡ ಹಾಕ್ತರ ಇದೆಯಾ ಅನ್ನೋದು ನಿಮಗೆ ತೋರಿಸ್ತೀನಿ ನೋಡಿ. ಇವ್ರಿಗೆ ಯಾರು ಇವ್ರಿಗೆ ಫೈರಿಂಗ್ ಎಲ್ಲ ಮಾಡೋದಕ್ಕೆ ರೈಟ್ಸ್ ಕೊಟ್ಟಿದ್ದು? ಜನಾರ್ದನ್ ರೆಡ್ಡಿ ಮನೆ ಕಡೆ ಫೈರಿಂಗ್ ಅನ್ನ ಮಾಡ್ತಿರ್ತಾರೆ, ಆಗ ಅದನ್ನ ಪಾಸ್ ಮಾಡಿ ನಿಮಗೆ ತೋರಿಸ್ತೀನಿ. ಒಂಚೂರಿಂದೆ ನೋಡಿ ಅಲ್ಲಿ ಯಾವ ರೀತಿಯಾಗಿ ಅಲ್ಲಿ ಫೈರಿಂಗ್ ಅನ್ನ ಮಾಡ್ತಿದ್ದಾರೆ ಅಂತೇಳಿ. ಆ ಫೈರಿಂಗ್ ಮಾಡುವ ಸಂದರ್ಭದಲ್ಲಿ ಒಂದು ಕಡೆ ಜನಾರ್ದನ್ ರೆಡ್ಡಿ ಮನೆ ಕಡೆ ಫೈರಿಂಗ್ ಅನ್ನ ಮಾಡ್ತಿರ್ತಾರೆ, ತಕ್ಷಣಕ್ಕೆ ಅಲ್ಲಿಗಿದ್ದಂತ ಗುಂಪಿನ ಕಡೆ ನೋಡಿ ನೋಡಿ ಸೂಕ್ಷ್ಮ ಗಮನಿಸಿ ನೋಡಿ, ಈಗ ಮಾಡಿದ್ದು ಆ ಗುಂಪಿನ ಕಡೆ, ಅಲ್ಲಿ ಗುಂಪಲ್ಲಿದ್ದು ರಾಜಶೇಖರ್ ಮೃತಪಡ್ತಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಇಲ್ಲಿ ಒಂದು ಬ್ಯಾನರ್ ವಿಚಾರವಾಗಿ ಶುರುವಾದಂತ ಗಲಾಟೆ ಯಾವ ಹಂತಕ್ಕೆ ಹೋಗುತ್ತೆ ಅಂತಂದ್ರೆ ಒಂದು ಸಾವಿನಲ್ಲಿ ಅಂತ್ಯ ಆಗುತ್ತೆ, ಒಂದು ದೊಡ್ಡದಾದಂತ ಕಾರ್ಯಕ್ರಮ ರದ್ದಾಗುವ ಹಂತಕ್ಕೆ ಹೋಗುತ್ತೆ. ಇಷ್ಟೆಲ್ಲ ಆಯ್ತಲ್ಲ ರೇಣುಕಾರಾಧ್ಯ, ಇದಕ್ಕೆಲ್ಲ ಹೊಣೆ ಯಾರು? ನಾಗೇಂದ್ರ ಬಾಬು, ಈ ಒಂದು ವಿಚಾರ ಎಲ್ಲರಿಗೂ ಕೂಡ ಕೆಲವರಿಗೆ ಅಂದ್ರೆ ಸಣ್ಣದು ಅನಿಸ್ಬೋದು, ಅಂದ್ರೆ ಒಂದು ಸಾವಾಗಿದೆ ಅಂತ ಸಾವಾಗಿಲ್ಲ ಅನ್ನುವ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ 10 ಜನರಿಗೆ ಗುಂಡೇಟು ತಗಲ್ತಾ ಇತ್ತು. ಆದ್ರೆ ಅದೃಷ್ಟವಶಾತ್ ಆಗ ಆಗಿಲ್ಲ. ನಾಗೇಂದ್ರ ಬಾಬು, ಇಲ್ಲಿವರೆಗೂ ರಿಪಬ್ಲಿಕ್ ಕನ್ನಡ ಇಂಚಿಂಚು ವರದಿ ಏನಂದ್ರೆ ಘಟನೆಯ ಒಂದೊಂದು ಕ್ಷಣವನ್ನ ವಿವರಿಸ್ತಾ ಹೋಗಿತ್ತು. ನೀವು ಪದೇ ಪದೇ ಹೇಳ್ತಾ ಇದ್ರಿ, ಅಲ್ಲಿ ಒಂದು ರಸ್ತೆಯಲ್ಲಿ ಬ್ಯಾನರ್ ಹಾಕಿದ್ರು, ಅದನ್ನ ಹಾಗೆ ಬಿಟ್ಟಿದ್ರೆ ಏನು ಸಮಸ್ಯೆ ಆಗ್ತಿರಲಿಲ್ಲ ಅಂತ. ಅದಕ್ಕೆ ಇನ್ನೊಂದು ದೃಶ್ಯಾವಳಿನ ತೋರಿಸ್ತೀನಿ ನಾಗೇಂದ್ರ ಬಾಬು. ಇದು ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗ, ಅಲ್ಲಿ ಸಾಕಷ್ಟು ಖಾಲಿ ಜಾಗ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡ್ತಿದ್ರೆ ಇದು ಸೈಟ್. ಈ ಸೈಟ್ ಅಂದ್ರೆ ಇದು ಒಂದು ಕೋರ್ಟ್ ನಲ್ಲಿ ವ್ಯಾಜ್ಯ ಇರತಕ್ಕಂತ ಹಿನ್ನೆಲೆಯಲ್ಲಿ ಅವರು ಖಾಲಿ ಜಾಗವನ್ನು ಬಿಟ್ಟಿದ್ದಾರೆ, ಕಾಂಪೌಂಡ್ ಅನ್ನು ಕಟ್ಟಿಲ್ಲ. ಆದ್ರೆ ಈ ಏನು ಮುಳ್ಳು ಬೇಲಿಯನ್ನು ಹಾಕಿದ್ದಾರೆ, ತಂತಿ ಬೇಲಿಯನ್ನು ಹಾಕಿದ್ದಾರೆ, ಇದರ ಮುಂಭಾಗ ಇಲ್ಲಿ ನೋಡಬಹುದು. ಇಲ್ಲಿ ಅಂದ್ರೆ ಸುಮಾರು ಬಹಳ ಜಾಗ ಇರ್ತಕ್ಕಂಥ, ಇಲ್ಲಿ ಅವರು ಬ್ಯಾನರ್ ನ ಹಾಕಿದ್ರು. ಬ್ಯಾನರ್ ನ ಇಲ್ಲಿ ಹಾಕಿದ್ರಿಂದ ಅವ್ರಿಗೆ ಏನು ಸಮಸ್ಯೆ ಆಗ್ತಿರ್ಲಿಲ್ಲ. ಆದ್ರೆ ಜನಾರ್ದನ್ ರೆಡ್ಡಿ ಅವರು ಏನ್ ಹೇಳ್ತಾ ಇದ್ರು, ನಮ್ಮ ಕಾರು ಹೋಗುವಂತ ಜಾಗದಲ್ಲೇ ಬ್ಯಾನರ್ ಹಾಕಿದ್ರು. ಈ ದೃಶ್ಯದಲ್ಲಿ ನೋಡಿ, ಇಷ್ಟೊಂದು ರಸ್ತೆ ಇದೆ ಪಕ್ಕದಲ್ಲಿ, ಬ್ಯಾನರ್ ನ ಮುಂಭಾಗ ಇಷ್ಟೊಂದು ರಸ್ತೆ ಇದೆ, ಓಡಾಡೋದಕ್ಕೆ ಸಾಕಷ್ಟು ರಸ್ತೆ ಇದೆ. ಅದನ್ನ ಬಳಸ್ಕೊಂಡು ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗ್ಬೋದಾಗಿತ್ತು. ಆದ್ರೆ ಜನಾರ್ದನ್ ರೆಡ್ಡಿ ಅವರು ಏನ್ ಹೇಳ್ತಿದ್ರೆ, ಈ ಭಾಗದಲ್ಲೇ ನಮ್ಮ ಕಾರ್ ಓಡಾಡ್ತಿತ್ತು ಅಂತ ಹೇಳ್ತಾ ಇರ್ತಕ್ಕಂಥ. ಸುಮಾರು 30 ಅಡಿಯಷ್ಟು ರಸ್ತೆ ಇರ್ತಕ್ಕಂಥದ್ದು. ಮೊದಲನೇದು ಇದೇ ಬ್ಯಾನರ್ ನ ಇಲ್ಲಿ ಬೀಳ್ಸಿದ್ದಾರೆ. ಈ ದೃಶ್ಯದಲ್ಲಿ ನೋಡಬಹುದು, ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಬ್ಯಾನರ್ ಬೀಳ್ಸ್ತಕ್ಕಂಥ ದೃಶ್ಯ ನಮಗೆ ಸಿಕ್ಕಿರ್ತಕ್ಕಂಥ. ಈಗ ಇನ್ನು ಕೂಡ ಬ್ಯಾನರ್ ನ ಅವಶೇಷಗಳು ಹಂಗೆ ಇರ್ತಕ್ಕಂಥದ್ದು. ಇಲ್ಲಿ ಬ್ಯಾನರ್ ನ ಯಾವಾಗ ಬೀಳಿಸ್ತಾರೆ, ಆ ಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ನಿಂತಿರ್ತಾರೆ. ನಮ್ಮ ಕ್ಯಾಮರಾಮನ್ ಸಿದ್ದು ಹೇಳ್ತೀನಿ, ಇದರ ಅಪೋಸಿಷನ್ ಅಂದ್ರೆ ಅಪೋಸಿಟ್ ಭಾಗದಲ್ಲಿ ಆ ಕಡೆ ರಸ್ತೆಯ ಆ ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ನಿಂತ್ಕೊಂಡು ಇದನ್ನೆಲ್ಲ ನೋಡಿ ಆತನನ್ನ ತಡಿತಾರೆ. ಯಾಕೆ ನೀನ್ ಬ್ಯಾನರ್ ಕಿತ್ತೆ ಅಂತ ಹೇಳಿ ಅವದಷ್ಟು ವಾಗ್ವಾದ ಆಗುತ್ತೆ. ಆ ಬಳಿಕ ಇಲ್ಲಿ ಬಂದು ಅಂದ್ರೆ ಈ ರಸ್ತೆಯ ಮುಂಭಾಗದಲ್ಲೇ ಬಂದು ಇಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಈ ಭಾಗದಲ್ಲಿ ಏನ್ ನೋಡ್ತೀರಾ, ಇಲ್ಲಿಗೆ ಸೋಮಶೇಖರ್ ರೆಡ್ಡಿ ಅವರು ಬರ್ತಾರೆ. ಸುಮಾರು 6 ಗಂಟೆ ಸಮಯ ಸೋಮಶೇಖರ್ ರೆಡ್ಡಿ ಅವರು ಬಂದು ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಪ್ರಶ್ನೆ ಮಾಡ್ತಾರೆ, ಇಲ್ಲಿ ಯಾಕೆ ಪ್ರೊಟೆಸ್ಟ್ ಮಾಡ್ತಿದ್ದೀರಿ ನೀವು ಅಂತ. ಆ ಸಂದರ್ಭದಲ್ಲಿ ಆರಂಭವಾದ ಜಗಳ ಇಷ್ಟರ ಮಟ್ಟಿಗೆ ದೊಡ್ಡದಾಗಿ ಹುರಿದು ಹೋಗಿದೆ ಅಂತ ಹೇಳಿದ ತಪ್ಪಾಗಿಲ್ಲ. ಅಂದ್ರೆ ಘಟನಾ ಸ್ಥಳಕ್ಕೆ ಅಂದ್ರೆ ಸತೀಶ್ ರೆಡ್ಡಿ ಬೆಂಬಲಿಗರಿಗೆ ಬಂದದ್ದು ನಿಜ, ಆದ್ರೆ ಬಂದು ಅವರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು ಅಂತ ಈಗ ಸಾಕ್ಷಿ ಇದ್ರು, ವಿಡಿಯೋ ಸಾಕ್ಷಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಸತೀಶ್ ರೆಡ್ಡಿ ಅವರು ಪ್ರೊಟೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯ ಕಾರ್ಯಕರ್ತರ ಜೊತೆ ಮೊದಲು ಸ್ಥಳಕ್ಕೆ ಬಂದವರು ಸೋಮಶೇಖರ್ ರೆಡ್ಡಿ ಅವರು. ಸೋಮಶೇಖರ್ ರೆಡ್ಡಿ ಅವರ ಜೊತೆ ಮೊದಲನೇ ಸುತ್ತಿನಲ್ಲಿ ಜಗಳ ಆಗುತ್ತೆ. ಅದಾದ ಬಳಿಕ ಶ್ರೀರಾಮುಲು ಅವ್ರ ಮನೆ ಅಲ್ಲಿದೆ.
ಈ ದೃಶ್ಯದಲ್ಲಿ ನೋಡಬಹುದು. ಶ್ರೀರಾಮುಲು ಅವ್ರ ಮನೆ ಅಲ್ಲಿದೆ, ಅಲ್ಲಿಂದ ಶ್ರೀರಾಮುಲು ಅವರು ಇಲ್ಲಿಗೆ ಬರ್ತಾರೆ. ಅಂದ್ರೆ ಜಗಳವನ್ನ ನೋಡಿ ಇಲ್ಲಿಗೆ ಬರ್ತಾರೆ. ಈ ಸ್ಪಾಟ್ಗೆ ಬಂದಾಗ ಶ್ರೀರಾಮುಲು ಅವರ ಜೊತೆಯೂ ಕೂಡ ಗಲಾಟೆ ಆಗುತ್ತೆ. ಅಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರೊಟೆಕ್ಷನ್ ಮಾಡ್ತಾ ಇದ್ರು. ಸೋಮಶೇಖರ್ ರೆಡ್ಡಿ ಅವರು ಶ್ರೀರಾಮುಲು ಅವರು ಬಂದ ಬಳಿಕ ಮತ್ತಷ್ಟು ಜಗಳ ತಾರಕಕ್ಕೆ ಏರುತ್ತೆ. ಆ ಸಂದರ್ಭದಲ್ಲಿ ಮೊದಲನೇ ಫೈರಿಂಗ್ ಅಲ್ಲೇ ಆಗುತ್ತೆ. ಈ ದೃಶ್ಯದಲ್ಲಿ ನೋಡಬಹುದು. ಮೊದಲನೇ ಫೈರಿಂಗ್ ಆ ಡಿವೈಡರ್ ಏನಿದೆ ಅಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸತಕ್ಕಂತ ಕೆಲಸವನ್ನ ಮಾಡ್ತಾರೆ. ಈ ಎಲ್ಲಾ ದೃಶ್ಯಾವಳಿಗಳು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರ್ತಕ್ಕಂಥ. ಇದೇ ಸಂದರ್ಭದಲ್ಲಿ ಕಲ್ಲು ತೂರಾಟ ಮೊದಲನೇ ಬಾರಿಗೆ ಇದೇ ಸ್ಥಳದಲ್ಲಿ ಆಗುತ್ತೆ. ಇದೆಲ್ಲಾ ಘಟನೆಯನ್ನ ನೋಡ್ತಾ ಹೋದಾಗ ಒಂದು ಈ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇರ್ತಕ್ಕಂಥ ಮಾತುಗಳಿಗೂ ಇಲ್ಲಿ ಆಗಿರ್ತಕ್ಕಂಥ ಘಟನೆಗಳಿಗೂ ಬಹಳ ವ್ಯತ್ಯಾಸ ಇರ್ತಕ್ಕಂಥದ್ದು. ಅವರು ಹೇಳಿರ್ತಕ್ಕಂಥದ್ದು ನಮ್ಮ ಕಾರ್ಗಳು ಓಡಾಡ್ತಕ್ಕಂಥದ್ದು, ನಮ್ಮ ಮನೆ ಮುಚ್ಚುವ ಹಾಗೆ ಬ್ಯಾನರ್ ಅನ್ನ ಹಾಕಿದ್ರು ಅಂತ ನೋಡಬಹುದು. ಇಲ್ಲಿ ಸಾಕ್ಷಿ ಸಮೇತ ನಾವು ಈ ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಗೇಟಿನ ಹೊರಭಾಗದಲ್ಲಿ ಅಂದ್ರೆ ಈ ಮುಳ್ಳುಬೇಲಿಯ ಹೊರಭಾಗದಲ್ಲಿ ಇದು PWD ರಸ್ತೆ, ಈ ಭಾಗದಲ್ಲಿ ಬ್ಯಾನರ್ ಹಾಕಿದ್ರು ಕೂಡ ಇಷ್ಟರ ಮಟ್ಟಿಗೆ ದೊಡ್ಡದಾಗಿ ಆ ಬ್ಯಾನರ್ ನ ಬೀಳಿಸ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಇದು ಕಾರ್ಯಕ್ರಮ ಏನು ಬ್ಯಾನರ್ ನ ಹಾಕಿದ್ರು ಅದರಿಂದ ಒಂದು ದಿನ ಅಷ್ಟೇ ಇತ್ತು. ಒಂದು ದಿನದಲ್ಲಿ ಎಲ್ಲವೂ ಮುಗಿದೋಗ್ತಿತ್ತು. ಒಂದೇ ಒಂದು ದಿನ ಸೈಲೆಂಟ್ ಆಗಿದ್ದಿದ್ರೆ ಇದೆಲ್ಲವೂ ಕೂಡ ಕ್ಲಿಯರ್ ಆಗ್ತಿತ್ತು. ಈಗ ಭರತ್ ರೆಡ್ಡಿ ಅವರು ಸ್ಥಳಕ್ಕೆ ಯಾಕೆ ಬಂದ್ರು ಅಂತ ಈಗ ನಮ್ಗೆ ಸ್ಪಷ್ಟವಾಗಿ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಮ್ಮ ಕಾರ್ಯಕರ್ತರು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಬರ್ತಾರೆ, ಶ್ರೀರಾಮುಲು ಅವರು ಬರ್ತಾರೆ, ಸೋಮಶೇಖರ್ ರೆಡ್ಡಿ ಅವರು ಬರ್ತಾರೆ ಅಂದಾಗ ನಾನು ಕೂಡ ಅವರ ಬೆಂಬಲಕ್ಕೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಭರತ್ ರೆಡ್ಡಿ ಅವರು ಕೂಡ ಬಂದ್ರು. ಬರ್ದೇ ಇದ್ರೆ ಯಾವ ರೀತಿ ಸಂದೇಶ ಹೋಗುತ್ತೆ? ಅವರ ಕಾರ್ಯಕರ್ತರಿಗೆ ಬೆಂಬಲವಾಗಿ ದೊಡ್ಡ ದೊಡ್ಡ ನಾಯಕರು ಬಂದಾಗ ನಮ್ಮ ಶಾಸಕರು ನಮ್ಮ ಬೆಂಬಲಕ್ಕೆ ಬರಲಿಲ್ಲ ಅನ್ನುವ ನಿಟ್ಟಿನಲ್ಲಿ ಕಾರ್ಯಕರ್ತರು ಯೋಚನೆ ಮಾಡ್ತಾರೆ ಅನ್ನುವ ನಿಟ್ಟಿನಲ್ಲಿ ಅವರು ಕೂಡ ಬಂದ್ರು ಅನ್ನುವ ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಭರತ್ ರೆಡ್ಡಿ ಅವರು ಬಂದಾಗ ಅವರ ಜೊತೆ ಸುಮಾರು 5,000ಕ್ಕೂ ಹೆಚ್ಚು ಕಾರ್ಯಕರ್ತರು ಬಂದ್ರು. ಆ ಬಳಿಕ ಮತ್ತೆ ಎರಡನೇ ಬಾರಿಗೆ ಫೈರಿಂಗ್ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಈ ದೃಶ್ಯವನ್ನು ನಾನು ನಿಮ್ಗೆ ತೋರಿಸ್ತೀನಿ. ಆ ಭಾಗದಲ್ಲಿ ನೋಡಬಹುದು. ಆ ಭಾಗದಲ್ಲಿ ಆ ಆಟೋ ಏನು ಬರ್ತಾ ಇದೆ, ಎರಡನೇ ಆಟೋ, ಆ ಭಾಗದಲ್ಲಿ ಫೈರಿಂಗ್ ಶುರುವಾಗುತ್ತೆ. ಅಲ್ಲಿ ಆ ಕಾಂಗ್ರೆಸ್ನ ಕಾರ್ಯಕರ್ತ ಏನು ಗನ್ಮೆನ್ ಗುಂಡಿಗೆ ಬಲಿಯಾಗಿರ್ತಕ್ಕಂಥದ್ದು. ಅಂದ್ರೆ ಇವೆಲ್ಲ ಘಟನೆಯನ್ನ ನೋಡಿದಾಗ ಇದನ್ನ ಬೇಕಾಗಿಯೇ ಮಾಡಿದ್ರ, ಕೆಲವರು ಇದನ್ನ ಷಡ್ಯಂತ್ರ ಮಾಡಿ ಈ ರೀತಿಯಾಗಿ ಕ್ರಿಯೇಟ್ ಮಾಡಿದ್ರ ಅನ್ನೋದು ಈಗ ಒಂದು ಅನುಮಾನ ಬರ್ತಾ ಇದೆ. ಪೊಲೀಸರು ಈ ಆಂಗಲ್ ನಲ್ಲೂ ಕೂಡ ಇದನ್ನ ಮಾಡ್ಬೇಕಂದ್ರೆ ಇದರಲ್ಲಿ ಒಂದು ದೊಡ್ಡ ಕಾನ್ಸ್ಪಿರಸಿ ನಡೆದಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೇವಲ ಗುಂಡನ್ನ ಯಾರು ಆರಿಸಿದ್ರು, ಯಾಕೆ ಸತ್ತ, ಅದು ಯಾಕೆ ಪ್ರೊಟೆಸ್ಟ್ ಆಯ್ತು, ಯಾಕೆ ಗಲಭೆ ಆಯ್ತು ಅನ್ನೋದಕ್ಕಿಂತ ಇದನ್ನ ಎರಡೂ ಕಡೆಯಲ್ಲೂ ಕೂಡ ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ರ ಅನ್ನೋದು ಒಂದು ದೊಡ್ಡ ಮಟ್ಟದ ತನಿಖೆ ಆಗ್ಬೇಕು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೇಣುಕಾ ರಥಿಯಾ ನಿಮ್ಮೆಲ್ಲ ಮಾಹಿತಿಗಾಗಿ.